ಎಂಬ ಹೆಸರಿನ ಊರಿತ್ತು. ಅಲ್ಲಿ ಆಂಟೋನಿ ಎಂಬ ಸ್ಟೂಡೆಂಟ್ ಡಾಕ್ಟರ್ ಸ್ಟಡಿನ ಈಗ ತಾನೇ ಕಂಪ್ಲೀಟ್ ಮಾಡಿದ್ದ. ಅರೆ ಆಂಟೋನಿ, ನಾನ್ ಕೇಳ್ಪಟ್ಟೆ ನೀನು ಈ ಸಲ ಕೂಡ ಟಾಪ್ ಬಂದೆ ಅಂತ. ಪಕ್ಕ ನೀನ್ ತುಂಬಾ ಒಳ್ಳೆ ಡಾಕ್ಟರ್ ಆಗ್ತೀಯಾ? ಅಯ್ಯೋ ಇಲ್ಲ ಕಣೋ, ಹಾಗೆಲ್ಲ ಏನೂ ಇಲ್ಲ. ಯಾವಾಗ್ಲೂ ಕಷ್ಟಪಟ್ರೆ ಆಮೇಲೆಲ್ಲ ಒಳ್ಳೇದೇ ಆಗುತ್ತೆ. ಈಗ ನೀನು ಟಾಪರ್ ಆಗಿದೀಯಾ, ಮುಂದೆ ಏನ್ ಮಾಡ್ತೀಯಾ? ಅದೇ ಎಲ್ಲ ಸ್ಟೂಡೆಂಟ್ಸ್ ಮಾಡ್ತಾರಲ್ಲ, ಹಾಸ್ಪಿಟಲ್ ಅಲ್ಲಿ ಕೆಲ್ಸ. ಆಂಟನಿ ಇಷ್ಟ ಹೇಳಿ ತನ್ನ ಚರ್ಚ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಏನಾಯ್ತು ಮಗನೇ, ತುಂಬಾ ಖುಷಿಯಾಗಿ ಕಾಣಿಸ್ತಿದ್ಯಲ್ಲ? ಹಾ, ನಾನು ಮೆಡಿಕಲ್ ಅಲ್ಲಿ ಟಾಪ್ ಮಾಡಿದೆ. ನಾನು ಏನ್ ಪ್ರೇ ಮಾಡ್ತಾ ಇದ್ದೆ ಅಂದ್ರೆ ನಾನು ಒಳ್ಳೆ ಡಾಕ್ಟರ್ ಆಗ್ಬೇಕು ಅಂತ. ಮಗನೇ, ಒಂದು ಮಾತು ನೆನಪಲ್ಲಿರ್ಲಿ, ನೀನು ಯಾವಾಗ ಡಾಕ್ಟರ್ ಆಗ್ತೀಯೋ ಯಶಸ್ಸಿನ ಹಿಂದೆ ಓಡೋದಕ್ಕೆ ಹೋಗ್ಬೇಡ. ಯಾವ ಯಶಸ್ಸು ಬೇಗ ಸಿಗುತ್ತೋ ಅದನ್ನ ಸಂಭಾಳಿಸೋದಕ್ಕೆ ಅದೇ ರೀತಿ ಮನ್ಸು ಕೂಡ ಬೇಕಾಗತ್ತೆ. ನನಗೆ ಅರ್ಥ ಆಯ್ತು ಫಾದರ್, ನಾನು ಟಾಪರು. ನಾನು ಅದ್ರ ಬಗ್ಗೆ ಗಮನ ವಹಿಸ್ತೀನಿ. ನಾನು ನಂದೇ ಒಂದು ಸ್ವಂತ ಹಾಸ್ಪಿಟಲ್ ಓಪನ್ ಮಾಡ್ತೀನಿ. ಮಗನೇ, ನೀನೇನೇ ಮಾಡು, ಕೇವಲ ಒಳ್ಳೆ ಮನ್ಸು ಮತ್ತೆ ನಿಯತ್ತಿಂದ ಮಾಡು. ಇಷ್ಟ ಹೇಳಿ ಆಂಟನಿ ಚರ್ಚಿಂದ ಆಚೆ ಬರ್ತಾನೆ. ಮತ್ತೆ ದೊಡ್ಡ ಹಾಸ್ಪಿಟಲ್ ಅಲ್ಲಿ ತನ್ನ ಇಂಟರ್ವ್ಯೂ ಅನ್ನ ಕೊಡ್ತಾನೆ. ಆದ್ರೆ ಹಾಸ್ಪಿಟಲ್ ಸೆಲೆಕ್ಟರ್ ಅವನ ಹತ್ರ ಡೊನೇಷನ್ ಅನ್ನ ಕೇಳ್ತಾನೆ. ನೋಡಿ, ನಾನು ತುಂಬಾ ಬಡವ. ನಾನು ಕಷ್ಟಪಟ್ಟು ಓದಿ ಕಾಲೇಜಲ್ಲಿ ಟಾಪರ್ ಆಗಿದ್ದೀನಿ. ನೀನು ಟಾಪ್ ಮಾಡಿದ್ಯೋ ಇಲ್ವೋ ಅದನ್ನ ಕಟ್ಕೊಂಡು ನಮ್ಗೇನು ಆಗಲ್ಲ ಕಣಪ್ಪ. ನಾವಿಲ್ಲಿ ಡೊನೇಷನ್ ತಗೊಳ್ದೆ ಯಾರನ್ನು ಸೇರಿಸ್ಕೊಳ್ಳಲ್ಲ. ಇಲ್ಲಿ ಯಾರೇ ಕೆಲಸ ಮಾಡಿದ್ರು ಅವ್ರ ಲೈಫು ಸೆಟ್ಲ್ ಆಗುತ್ತೆ. ದಯವಿಟ್ಟು ನನ್ನ ಕ್ಷಮಿಸಿ. ನಾನು ಮುಂಚೆನೆ ನನ್ನ ಓದಿಗೋಸ್ಕರ ಲೋನ್ ತಗೊಂಡಿದ್ದೀನಿ. ನನಗೆ ದುಡ್ಡು ತರೋದಕ್ಕೆ ಆಗಲ್ಲ. ಹಾಗಿದ್ರೆ ನಾವು ನಿನಗೆ ಸೆಲೆಕ್ಟ್ ಮಾಡಕ್ ಆಗಲ್ಲ. ಆಂಟನಿ ಬೇಜಾರ್ ಮಾಡ್ಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗ್ತಿರುವಾಗ ಅಲ್ಲೊಬ್ಳು ಹೆಂಗ್ಸು ಅವನನ್ನ ಕೂಗ್ತಾಳೆ. ಏನಾಯ್ತು ಮಗನೇ, ನೀನ್ ಕಷ್ಟಪಟ್ಟಿರೋದಕ್ಕೆ ನಿನ್ಗೆ ಸರಿಯಾದ ಫಲ ಸಿಗ್ಲಿಲ್ಲ ಅಂತ ದುಃಖ ಆಯ್ತಾ? ಹಾ ಹೌದು, ಆದ್ರೆ ನಿಮ್ಗೆ ಗೊತ್ತು? ನೀನು ಚಿಕ್ಕವನಿದ್ದಂದ ಪ್ರಾರ್ಥನೆ ಮಾಡ್ತಾ ಇದೀಯ, ಆದ್ರೆ ಅದರಿಂದ ನಿನ್ಗೆ ಫಲ ಎಲ್ಲಿ ಸಿಕ್ತು? ಇಲ್ವಲ್ಲ. ಆದ್ರೆ ನೀ ದೇವ್ಗಳ ಹತ್ರ ಕೇಳ್ ನೋಡು, ಅವುಗಳು ಬೇಗ ನಮ್ಮ ಆಸೆಗಳನ್ನ ಪೂರೈಸ್ತವೆ. ಹೋಗಿ ಇಲ್ಲಿಂದ. ನಾನಿಂತ ಕೆಲಸ ಯಾವತ್ತೂ ಮಾಡಲ್ಲ. ನಾನು ಇನ್ನೂ ಇಂಟರ್ವ್ಯೂಸ್ ಕೊಡ್ತೀನಿ, ಮತ್ತೊಂದೊಳ್ಳೆ ಡಾಕ್ಟರ್ ಆಗಿ ನಂದೇ ಸ್ವಂತ ಹಾಸ್ಪಿಟಲ್ ಓಪನ್ ಮಾಡ್ತೀನಿ. ಆಂಟೋನಿ ತನ್ನ ಮನೆಗೆ ಹೊರಟೋಗ್ತಾನೆ. ಆದ್ರೆ ಮುಂದಿನ ದಿನಗಳಲ್ಲಿ ಇಂಟರ್ವ್ಯೂನ ಕೊಡ್ತಾ ಇರ್ತಾನೆ. ಆದ್ರೆ ಅವನು ಡೊನೇಷನ್ ಅನ್ನ ಕೊಡದೆ ಯಾವ ಹಾಸ್ಪಿಟಲ್ ಅಲ್ಲಿ ಕೂಡ ಅವನ್ಗೆ ಕೆಲ್ಸ ಸಿಗಲ್ಲ. ಹೀಗೆ ಒಂದಿನ ಅವನು ಕೋಪ ಮಾಡ್ಕೊಂಡು ಆಂಟೋನಿ ತನ್ನ ಮನೇಲಿ ಕೂತಿರ್ತಾನೆ. ನಾನು ಎಷ್ಟೇ ಕಷ್ಟಪಟ್ಟರೂ ಕೂಡ ನಂದೇ ಸ್ವಂತ ಹಾಸ್ಪಿಟಲ್ ಓಪನ್ ಮಾಡೋದಕ್ಕೆ ಆಗಲ್ಲ. ನಾನು ಆದಷ್ಟು ಬೇಗ ಯಶಸ್ವಿ ಆಗ್ಬೇಕು. ನಾನು ಕೂಡ ಇಂಟರ್ನೆಟ್ ಅಲ್ಲಿ ಹುಡುಕ್ತೀನಿ ಸೈತಾನನ್ನ ಹೇಗ್ ಕರಿಬೇಕು ಅಂತ. ಆಂಟೋನಿ ಇಂಟರ್ನೆಟ್ ಅಲ್ಲಿ ದೆವ್ವಗಳನ್ನ ಹೇಗ್ ಕರಿಬೇಕು ಅಂತ ಸರ್ಚ್ ಮಾಡ್ತಾ ಇರ್ತಾನೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ತನ್ನ ಮನೆಯಲ್ಲಿ ಕೆಂಪು ಬಣ್ಣದಿಂದ ಸರ್ಕಲ್ ಅನ್ನ ಹಾಕ್ತಾನೆ. ಮತ್ತೆ ಆ ಸರ್ಕಲ್ ಅಲ್ಲಿ ಸ್ಟಾರ್ ಅನ್ನ ಬರಿತಾನೆ. ಮತ್ತೆ ಹೇಳ್ತಾನೆ, ಈಗ ಕೇವಲ ಒಂದೇ ವಿಷಯ ಬಾಕಿ ಇರೋದು. ಇಷ್ಟ ಹೇಳಿ ತನ್ನ ಬೆರಳನ್ನ ಕಟ್ ಮಾಡ್ಕೊಳ್ತಾನೆ. ಮತ್ತೆ ತನ್ನ ರಕ್ತವನ್ನ ಸ್ಟಾರ್ ಮಧ್ಯದಲ್ಲಿ ಹಾಕ್ತಾನೆ. ಮತ್ತೆ ತನ್ನ ಬೆರಳನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ದೆವ್ವಗಳನ್ನ ಕರೆಯಕ್ಕೆ ಶುರು ಮಾಡ್ತಾನೆ. ದೇವಾ, ನಾನ್ ನಿನಗೆ ನನ್ನ ಬೆರಳು ಕೊಡ್ತಾ ಇದ್ದೀನಿ. ಕೇವಲ ಒಂದು ಸರಿ ನನ್ನ ಮುಂದೆ ಬಾ. ಮತ್ತೆ ಅಚಾನಕ್ ಆಗಿ ಅವನ್ ಮುಂದೆ ದೆವ್ವ ಬಂದು ನಿಂತ್ಕೊಳ್ಳುತ್ತೆ. ಹೇಳು, ಏನ್ ಬೇಕು ನಿನಗೆ? ನಿನಗೆ ಏನ್ ಬೇಕು ನಾನು ಅದನ್ನ ಕೊಡ್ತೀನಿ. ಆದ್ರೆ ನೀನ್ ನಿನ್ನ ದೇವ್ರನ್ನ ಬಿಟ್ಟು ನನಗೆ ಪೂಜೆ ಮಾಡ್ಬೇಕು. ನಾನ್ ತಯಾರಿದ್ದೀನಿ. ಕೇವಲ ನನಗೆ ನನ್ನ ಸ್ವಂತ ಆಸ್ಪತ್ರೆ ಓಪನ್ ಮಾಡೋದಕ್ಕೆ ಸಹಾಯ ಮಾಡು. ಹಾಗೆ ಆಗ್ಲಿ, ನಾನ್ ನಿನಗೆ ಸಹಾಯ ಮಾಡ್ತೀನಿ. ಆದ್ರೆ ಇವತ್ತಿನ ನಿನ್ನ ಆತ್ಮ ನಂದಾಗುತ್ತೆ. ಹಾಗೆ ನಿನ್ನ ಆಸ್ಪತ್ರೆಗೆ ಬರೋ ಜನರಿಗೂ ಕೂಡ ನನಗೆ ಪೂಜೆ ಮಾಡ್ಬೇಕು ಅಂತ ಹೇಳ್ಬೇಕು. ನೀನ್ ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ಇಷ್ಟ ಹೇಳಿ ಆ ದುಷ್ಟ ಶಕ್ತಿ ಅಲ್ಲಿಂದ ಹೊರಟು ಹೋಗುತ್ತೆ. ಮತ್ತೆ ಸ್ವಲ್ಪ ದಿನಗಳಲ್ಲೇ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಂಟೋನಿಗೆ ಕಾಲ್ ಮಾಡ್ತಾನೆ. ಆ ಬಿಸ್ನೆಸ್ ಮ್ಯಾನ್ ಆಂಟೋನಿಗೆ ಒಂದು ದೊಡ್ಡ ಹಾಸ್ಪಿಟಲ್ ಶುರು ಮಾಡೋಕ್ಕೆ ಹಣವನ್ನ ಕೊಡ್ತಾನೆ. ಆಂಟೋನಿ ಪ್ರತಿದಿನ ಆ ದುಷ್ಟ ಶಕ್ತಿಯನ್ನ ಪೂಜೆ ಮಾಡ್ತಾ ಇರ್ತಾನೆ. ಆಂಟೋನಿ ಈಗ ತನ್ನದೇ ಆದ ಹಾಸ್ಪಿಟಲ್ ಅನ್ನ ಶುರು ಮಾಡ್ತಾನೆ. ಆ ದೆವ್ವ ಹೇಗೆ ಹೇಳಿದ್ನೋ ಹಾಗೆ ಮಾಡ್ಬಿಟ್ನಲ್ಲ. ಮತ್ ನನ್ನ ಪೂರ್ತಿ ಜೀವನನ ಆಸ್ಪತ್ರೆ ಬೇಕು ಅಂತ ದೇವರ ಹತ್ರನೇ ಕೇಳ್ತಾ ಇದ್ನಲ್ಲ. ಆದ್ರೆ ಇವ್ ನೋಡಿದ್ರೆ ಒಂದೇ ಸರಿಗೆ ನನ್ಗೆ ಆಸ್ಪತ್ರೆ ಕೊಟ್ಬಿಟ್ನಲ್ಲ.
ಆಂಥೋನಿ ಮಾಡಿರೋ ಹೊಸ ಹಾಸ್ಪಿಟಲ್ ಚೆನ್ನಾಗೇ ನಡೀತಾ ಇತ್ತು. ಮತ್ತೆ ಹಾಸ್ಪಿಟಲ್ ಅಲ್ಲಿ ಒಂದು ಒಳ್ಳೆ ಪೋರ್ಟ್ರೇಟ್ ಇರಲಿಲ್ಲ. ಆಂಥೋನಿ ಹಾಸ್ಪಿಟಲ್ ಹೆಸರನ್ನ ಆಂಥೋನಿ ಹಾಸ್ಪಿಟಲ್ ಅಂತ ಹೆಸರಿಟ್ಟ. ಮತ್ತೆ ಅವನು ತನ್ನ ಕ್ಯಾಬಿನ್ ಅಲ್ಲಿ ಆ ದುಷ್ಟಶಕ್ತಿಯ ಪೋಸ್ಟರ್ ಅನ್ನ ಹಾಕೊಂಡಿದ್ದ. ಸ್ವಲ್ಪ ದಿನಗಳ ನಂತರ ಆ ದುಷ್ಟಶಕ್ತಿ ಆಂಥೋನಿ ಕಣ್ಣಿಗೆ ಕಾಣಿಸ್ಕೊಳ್ತಾನೆ. ಈಗ ಸಮಯ ಬಂದಿದೆ ಆಂಥೋನಿ, ಜನರನ್ನೆಲ್ಲ ಒಟ್ಟು ಸೇರಿಸು, ಯಾಕಂದ್ರೆ ಅವರು ನನಗೆ ಪೂಜೆ ಮಾಡ್ಲಿ. ಯಾರೇ ಕಷ್ಟ ಅನ್ಕೊಂಡು ನಿನ್ನ ಹತ್ರ ಬಂದ್ರು ಕೂಡ ಅವ್ರಿಗೆ ನನ್ನ ಬಗ್ಗೆ ಹೇಳು. ಅವ್ರ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿಬಿಡ್ತೀನಿ. ಒಂದ್ ವೇಳೆ ಅವ್ರು ನನಗೆ ತಮ್ಮನ್ನ ಅರ್ಪಿಸ್ಕೊಂಡ್ರೆ, ಒಂದ್ ವೇಳೆ ನಿನ್ನ ಜನಗಳನ್ನ ಒಟ್ಟು ಮಾಡಿದ್ರೆ, ನಾನ್ ನಿನ್ಗೆ ಇನ್ನೂ ಹೆಚ್ಚಿನ ಆಸ್ಪತ್ರೆಗಳನ್ನ ಓಪನ್ ಮಾಡ್ಕೊಡ್ತೀನಿ. ನೀನ್ ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ಸ್ವಲ್ಪ ದಿನಗಳ ನಂತರ ಲಾಸ್ಟ್ ಸ್ಟೇಜ್ ನಲ್ಲಿರೋ ಕ್ಯಾನ್ಸರ್ ಪೇಷಂಟ್ ಹಾಸ್ಪಿಟಲ್ಗೆ ಬರ್ತಾನೆ. ಆಂಥೋನಿ ಅವನನ್ನ ಚೆಕ್ ಮಾಡಿದಾಗ ಈ ವ್ಯಕ್ತಿಗೆ ಕ್ಯಾನ್ಸರ್ ರೋಗ ಯಾವತ್ತೂ ವಾಸಿ ಆಗಲ್ಲ ಅಂತ ಗೊತ್ತಾಗುತ್ತೆ. ಏನು, ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ ಡಾಕ್ಟರ್ ಸಾಹೇಬ್ರೆ, ನನಗೆ ಸಹಾಯ ಮಾಡಿ. ಅದು ನನ್ನ ಕೈಯಲ್ಲಿ ಇಲ್ಲ. ಆಂಥೋನಿ ಇಷ್ಟ ಹೇಳೋ ಅಷ್ಟರಲ್ಲಿ ಆ ವ್ಯಕ್ತಿಗೆ ಏನೋ ಒಂದು ಧ್ವನಿ ಕೇಳಿ ಬರುತ್ತೆ. ನನ್ ಬಗ್ಗೆ ಹೇಳು. ಒಂದ್ ದಾರಿ ಇದೆ, ಆದ್ರೆ ನಿನ್ಗೆ ಅದನ್ನ ಒಪ್ಕೊಳಕ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಕ್ಯಾನ್ಸರ್ ಇಂದ ನೀನ್ ತಪ್ಪಿಸ್ಕೋಬಹುದು. ನೀವೇನ್ ಹೇಳ್ತೀರೋ ನಾನು ಅದನ್ನ ಮಾಡೋದಕ್ಕೆ ತಯಾರಾಗಿದ್ದೀನಿ. ನೀವು ನನ್ನ ಕಾಪಾಡಿ, ಅಷ್ಟೇ ಸಾಕು. ಆಂಥೋನಿ ಆ ದುಷ್ಟಶಕ್ತಿ ಬಗ್ಗೆ ಅವನಿಗೆ ಹೇಳ್ತಾನೆ. ಮತ್ತೆ ಆ ವ್ಯಕ್ತಿಗೆ ಹೇಳ್ತಾನೆ, ನೀನು ನಿನ್ನ ಆತ್ಮನ ಆ ದುಷ್ಟಶಕ್ತಿಗೆ ಕೊಡ್ಬೇಕು ಅಂತ. ನಾನ್ ತಯಾರಾಗಿದ್ದೀನಿ. ಆ ವ್ಯಕ್ತಿ ತನ್ನ ಬೆರಳನ್ನ ಕಟ್ ಮಾಡ್ಕೊಂಡು ತನ್ನ ಆತ್ಮನ ಆ ದುಷ್ಟಶಕ್ತಿಗೆ ಕೊಡ್ತಾನೆ. ಆಂಥೋನಿ ಇದೇ ತರ ಎಲ್ಲಾ ಪೇಷಂಟ್ ಜೊತೆ ನಡ್ಕೊಳ್ತಾ ಇರ್ತಾನೆ, ಯಾರ್ ಸಾವ್ ಹತ್ರ ಇರ್ತಾರೋ ಅವ್ರ ಕಡೆ. ಮತ್ತೆ ಒಂದು ದಿನ ಆ ದುಷ್ಟಶಕ್ತಿ ಆಂಥೋನಿ ಹತ್ರ ಬರುತ್ತೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಆಂಥೋನಿ, ಹೀಗೆ ನಿನ್ನ ಕೆಲಸ ಮುಂದುವರ್ಸ್ಕೊಂಡು ಹೋಗು. ಮತ್ತೆ ನನಗೋಸ್ಕರ ಆಸ್ಪತ್ರೆ ಕೆಳಗಡೆ ಒಂದು ದೇವಸ್ಥಾನ ಮಾಡು. ಮತ್ತೆ ಯಾವಾಗ್ಲೂ ಅಲ್ಲಿ ಜನಗಳನ್ನ ಸೇರಿಸಿ ನನಗೆ ಪೂಜೆ ಮಾಡಿಸು. ಗ್ರಹಣದ ದಿನ ಇನ್ನೇನು ಹತ್ರ ಬರ್ತಾ ಇದೆ, ಆಗ ನಾನು ನಿಮ್ಮೆಲ್ಲರೂ ಒಟ್ಟಿಗೆ ಒಂದೇ ಸಲ ಭೇಟಿ ಆಗ್ತೀನಿ. ಆದ್ರೆ ನನಗೆ ನಿಮ್ಮಿಂದ ಇನ್ನೂ ಏನು ಬೇಕಾಗಿಲ್ಲ. ನನ್ಗಿವಾಗ ಇದೆಲ್ಲ ಮಾಡ್ತಾ ಇರೋದು ಸರಿ ಅನ್ನಿಸ್ತಾ ಇಲ್ಲ. ಅದನ್ನ ನೀನು ಮೊದ್ಲೇ ಯೋಚನೆ ಮಾಡ್ಬೇಕಾಗಿತ್ತು ಆಂಥೋನಿ. ಒಂದು ದೆವ್ವದ ಜೊತೆ ಕೈ ಜೋಡಿಸಿ ನೀನು ಹಿಂತಿರುಗೋದಕ್ಕೆ ಆಗಲ್ಲ. ಹಿಂತಿರುಗೋದಕ್ಕೆ ಪ್ರಯತ್ನ ಪಟ್ರೆ ನೀನು ಸಾವಿಗೋಸ್ಕರ ಬೇಡ್ಬೇಕಾಗುತ್ತೆ. ಆದ್ರೆ ಸಾವು ನಿನ್ನ ಮುಟ್ಟಿ ಮುಟ್ಟಿ ಹೋಗ್ತಾ ಇರುತ್ತೆ. ನೀನ್ ಹೇಗೆ ಹೇಳ್ತಿದ್ಯೋ ಹಾಗೆ ಮಾಡ್ತೀನಿ. ಇಷ್ಟ ಹೇಳಿ ಆ ದುಷ್ಟಶಕ್ತಿ ಅಲ್ಲಿಂದ ಹೊರಟು ಹೋಗುತ್ತೆ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಆಂಬಿಷನ್ ಅಲ್ಲಿ ನಾನು ಎಷ್ಟು ಮುಳುಗೋಗಿದ್ದೆ ಅಂದ್ರೆ ನನಗೆ ಒಂದು ಚೂರು ಅರ್ಥನೇ ಆಗಿಲ್ಲ. ನಾನು ದೆವ್ವದ ಜೊತೆ ಯಾಕೆ ಕೈ ಜೋಡಿಸಿದೆ ಅಂತ. ನಾನು ತುಂಬಾ ತಪ್ಪಾಡಿದ್ದೀನಿ. ನಾನು ಇವತ್ತೇ ಹೋಗಿ ಫಾದರ್ನ ಭೇಟಿ ಆಗ್ತೀನಿ. ಆದ್ರೆ ನನಗೆ ದೇವಸ್ಥಾನ ಕೂಡ ಮಾಡಕ್ ಹೇಳಿದ್ಯಲ್ಲ. ಮೊದ್ಲು ದೇವಸ್ಥಾನ ಮಾಡಿ ಎಲ್ರನ್ನು ಸೇರಿಸಿ ಇದಕ್ಕೆ ಪೂಜೆ ಮಾಡಿಸ್ತೀನಿ. ಆಂಥೋನಿ ಹಾಸ್ಪಿಟಲ್ ಕೆಳಗಡೆ ಆ ದುಷ್ಟಶಕ್ತಿ ಸಲುವಾಗಿ ಒಂದು ದೇವಸ್ಥಾನನ್ನ ಮಾಡ್ತಾನೆ. ಮತ್ತೆ ಅಲ್ಲಿ ಜನರನ್ನ ಸೇರಿಸ್ತಾನೆ. ಹೇ ಮಹಾನ್ ಎಸೆಸೆಲ್, ನೀವು ಮಹಾನರು. ನೀವು ನನಗೆ ಆಸ್ಪತ್ರೆ ಕಟ್ಸ್ಕೊಟ್ಟು ನೀವು ನಿಮ್ಮ ಎಲ್ಲಾ ಭಕ್ತರ ಪ್ರಾಣ ಉಳಿಸ್ಕೊಟ್ಟಿದ್ದೀರಾ. ಮಾರನೇ ದಿನ ಬೆಳಿಗ್ಗೆ ಆಂಥೋನಿ ಚರ್ಚ್ಗೆ ಹೋಗ್ತಾನೆ. ಮತ್ತೆ ನಡೆದ ಎಲ್ಲ ವಿಷಯವನ್ನ ಪಾದ್ರಿಗೆ ಹೇಳ್ತಾನೆ. ಇದ್ ನೀನ್ ಏನ್ ಮಾಡ್ಬಿಟ್ಟೆ ಆಂಥೋನಿ? ನಿನ್ನ ಆಂಬಿಷನ್ಗೋಸ್ಕರ ಅಷ್ಟೊಂದು ಮುಳುಗೋಗಿ ನೀನ್ ದೆವ್ವ ಜೊತೆ ಕೈ ಜೋಡಿಸ್ತೀಯಾ? ದಯವಿಟ್ಟು ನನ್ನ ಕ್ಷಮಿಸಿ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ನನಗೆ ನೀವ್ ಹೇಳಿ ದೆವ್ವದಿಂದ ಹೇಗ್ ಮುಕ್ತಿಗೊಳ್ಬೇಕು ಅಂತ. ಒಂದು ದಾರಿ ಇದೆ. ನೀನ್ ನಿನ್ನ ಆತ್ಮನ ಮತ್ತೆ ವಾಪಸ್ ತಗೋಬಹುದು. ಆದ್ರೆ ನಿನ್ನ ಹಣ, ಆಸ್ತಿ ಪಾಸ್ತಿ ಮತ್ತೆ ಆಸ್ಪತ್ರೆ ಎಲ್ಲದನ್ನು ಬಿಡ್ಬೇಕಾಗತ್ತೆ. ಯಾವೆಲ್ಲ ವಸ್ತುಗಳು ಆ ದೆವ್ವ ನಿನಗೆ ಕೊಟ್ನೋ ಆ ಎಲ್ಲ ವಸ್ತುಗಳನ್ನು ನೀನು ಬಿಟ್ಬಿಡ್ಬೇಕು. ಇಲ್ಲ, ನಾನು ಹಾಗೆ ಮಾಡಲ್ಲ. ಅದ್ರ ಬದಲು ನಾನು ಆ ದೆವ್ವ ಜೊತೆನೇ ಇರ್ಬೋದು. ನಾನು ಹೋಗ್ತಾ ಇದ್ದೀನಿ ಫಾದರ್. ಆಂಥೋನಿ ತನ್ನ ಮನೆಗೆ ವಾಪಸ್ ಹೋಗ್ತಾನೆ. ಅಮಾವಾಸ್ಯೆಯ ರಾತ್ರಿ ಹತ್ರ ಬರುತ್ತೆ. ಆಂಥೋನಿ ಜೊತೆಗೆ ಆ ಜನರು ಕೂಡ ಆ ದುಷ್ಟಶಕ್ತಿಯನ್ನ ಕರೀತಾರೆ. ಮತ್ತೆ ದುಷ್ಟಶಕ್ತಿ ಅಲ್ಲಿಗೆ ಬರುತ್ತೆ. ನನ್ನ ಭಕ್ತರೇ, ಹೇಗಿದ್ದೀರಾ ಎಲ್ರು? ಏನ್ ನಾನ್ ನಿಮ್ಮೆಲ್ರಿಗೂ ಸಹಾಯನೇ ಮಾಡಿಲ್ವಾ? ನೀವೆಲ್ಲ ನೋವಲ್ಲಿದ್ದಾಗ ನೀವು ನಮ್ಗೆ ಸಹಾಯ ಮಾಡಿದ್ರಿ. ಈಗ ನಾನ್ ನಿಮ್ಗೆಲ್ಲ ಏನ್ ಹೇಳ್ತೀನೋ ನೀವೆಲ್ಲ ಹಾಗೆ ಮಾಡ್ಬೇಕು. ಆಯ್ತು, ನಾವು ಮಾಡ್ತೀವಿ. ನೀವೇನ್ ಹೇಳ್ತೀರೋ ಅದನ್ನೇ ನಾವು ಮಾಡ್ತೀವಿ. ನಮ್ಮ ಮಧ್ಯದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ.
ಅವನು ನನಗೆ ಮೋಸ ಮಾಡಕ್ ಹೊರಟಿದ್ದಾನೆ. ನನ್ಗೋಸ್ಕರ ನೀವೆಲ್ಲ ಸೇರಿ ಅವನ್ನ ಸಾಯಿಸ್ಬೇಕು. ಅವನ 2 ಕೈಗಳನ್ನ ಕತ್ತರಿಸಿ, ಆಮೇಲೆ ಕಾಲುಗಳು, ಕೊನೆಗೆ ಕುತ್ತಿಗೆ. ನೀವು ಕೇವಲ ನಮ್ಗೆ ಹೇಳಿ ಹಾಗೆ ಯಾರು ಮಾಡಿದ್ದು ಅಂತ, ನಾವೆಲ್ಲ ಸೇರಿ ಅವನ್ನ ಸಾಯಿಸ್ಬಿಡ್ತೀವಿ. ಆ ಆಂಟನಿ ನನಗೆ ಮೋಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಸಾಯಿಸ್ಬಿಡಿ ಅವನ್ನ. ಎಲ್ಲ ಜನರು ಸೇರ್ಕೊಂಡು ಆಂಟೋನಿನ ಕೊಲೆ ಮಾಡಕ್ಕೆ ಮುಂದಾಗ್ತಾರೆ ಮತ್ತೆ ಅವನನ್ನ ಸಾಯಿಸಕ್ಕೆ ಪ್ರಯತ್ನ ಪಡ್ತಾರೆ. ನನ್ನ ಕ್ಷಮಿಸ್ಬಿಡು SSL, ನನ್ನಿಂದ ತಪ್ಪಾಗಿದೆ. ಮತ್ ನಾನೇ ತಾನೇ ನಿಮ್ಗೆಲ್ಲ SSL ಬಗ್ಗೆ ಹೇಳಿದ್ದು. ನಾನ್ ನಿಮ್ಗೆ ಸಹಾಯ ಮಾಡಿದ್ದೀನಿ. ನನ್ನ ಸಾಯಿಸ್ಬೇಡಿ. ಬೇಡ ಬೇಡ ಬೇಡ. ಅವ್ರೆಲ್ರೂ ಸೇರ್ಕೊಂಡು ಆಂಟನಿನ ಸಾಯಿಸ್ಬಿಡ್ತಾರೆ. ನನ್ನ ಭಕ್ತರೇ, ಬನ್ನಿ ನನ್ ಜೊತೆ ನನ್ನ ಮನೆಗೆ. ಆ ದುಷ್ಟಶಕ್ತಿ ಅವ್ರೆಲ್ರನ್ನ ಕರ್ಕೊಂಡು ಹೋಗ್ತಾನೆ. ಅವತ್ತಿಂದ ಆ ಹಾಸ್ಪಿಟಲ್ಗೆ ಯಾರೂ ಹೋಗಲ್ಲ ಮತ್ತೆ ಆ ಹಾಸ್ಪಿಟಲ್ ಇನ್ ಮುಂದೆ ಪಾಳು ಬಿದ್ದ ಹಾಸ್ಪಿಟಲ್ ಆಗುತ್ತೆ.